ಸ್ತ್ರೀ ಶಕ್ತಿಯ ಸ್ವರೂಪವೆಂದರೆ ಅದು ತಪ್ಪಾಗದು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಒಬ್ಬ ಗುರುವಾಗಿ ಕರುಣೇಶು ಮಂತ್ರಿ ಎಂಬಲ್ಲಿ ಉತ್ತಮ ಸಲಹೆ ನೀಡಿ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವವಳು ಒಬ್ಬ ಮಹಿಳೆಯೇ. ಒಂದು ಹೆಣ್ಣು ಮಗಳಾಗಿ, ಸೋದರಿಯಾಗಿ, ತಾಯಿಯಾಗಿ, ಸತಿಯಾಗಿ ಪುರುಷನ ಜೀವನಕ್ಕೆ ಚೈತನ್ಯವಾಗಿದ್ದಾಳೆ. ಹೆಣ್ಣಿನಿಂದ ಒಂದು ಕುಟುಂಬವನ್ನು ಮಾತ್ರವಲ್ಲ ದೇಶವನ್ನೂ ಕೂಡ ಆಳುತ್ತಾರೆ ಎನ್ನುವುದಕ್ಕೆ ಝಾನ್ಸಿ ಲಕ್ಷ್ಮೀಬಾಯಿ, ಕೆಳದಿ ಚೆನ್ನಮ್ಮ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮಿವರೇ ಸಾಕ್ಷಿ. ಒಬ್ಬ ಮಹಿಳೆ ಮುನಿಸಿಕೊಂಡರೆ ಇತಿಹಾಸವನ್ನೇ ಸೃಷ್ಟಿಸುತ್ತಾಳೆ ಎಂಬುದಕ್ಕೆ ಸಾಕ್ಷಿಯಾಗಿ ಶೂರ್ಪನಖಿ ಮತ್ತು ದ್ರೌಪದಿ ಇವರಿಬ್ಬರು ಸಾಲದೆ. ದ್ರೌಪದಿಗೆ ಕೌರವರ ಮೇಲಿನ ಮುನಿಸಲ್ಲವೇ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದ್ದು. ಶೂರ್ಪನಖಿ ಮುನಿಸಿದ್ದಕ್ಕಲ್ಲವೇ ರಾಮ ಹಾಗೂ ರಾವಣರ ನಡುವೆ ಯುದ್ಧ ನಡೆಯಲಿಕ್ಕೆ ಕಾರಣವಾಗಿದ್ದು. ಸ್ತ್ರೀ ಅಬಲೆಯಲ್ಲ, ಸಬಲೆ ಎಂಬುದನ್ನು ನಿರೂಪಿಸಿ ಯಶಸ್ವಿ ಕಂಡಿದ್ದಾಳೆ. ಒಬ್ಬ ಪುರುಷನ ಸಾಧನೆಯ ಹಿಂದೆ ಸ್ತ್ರೀಯೊಬ್ಬಳು ಇದ್ದೇ ಇರುತ್ತಾಳೆ. ವಜ್ರ ಕಠೋರ, ಕುಸುಮ ಕೋಮಲ ಹೃದಯವುಳ್ಳ ನಾರಿ ಮುನಿದರೆ ಮಾರಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಇಂತಹ ಹೃದಯಶೀಲ, ಕರುಣಾಮಯಿಯಾದ ಹೆಣ್ಣನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಹಾಗಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ನಿಮ್ಮ ಮನೆಯಲ್ಲಿರುವ ಹಾಗೂ ನಿಮಗೆ ಆತ್ಮರಾದ ಮಹಿಳೆಯರಿಗೆ ಶೇರ್ ಮಾಡುವ ಮೂಲಕ ನಿಮ್ಮ ಶುಭಾಶಯವನ್ನು ತಿಳಿಸಿ. ಎಲ್ಲಾ ಮಹಿಳೆಯರಿಗೂ ಮಹಿಳೆಯರ ದಿನದ ಹಾರ್ದಿಕ ಶುಭಾಶಯಗಳು.